ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸಿನಿಮಿಯ ಸ್ಟೈಲ್ನ ಬಡಿದಾಟ, 4 ಜನ ಆರೋಪಿಗಳನ್ನು ಬಂಧಿಸಿದ ಪೊಲೀಸ್ ಇಲಾಖೆ. ಈಗ ವಾರ್ತೆಗಳ ವಿವರ. ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಸಲಾಗಿ ದಿನಾಂಕ 8ರಂದು ಮತದಾನ ಪ್ರಕ್ರಿಯೆ ನಡೆಸಲಾಗಿ 70 ಸ್ಥಾನಗಳಲ್ಲಿ ಬಿಜೆಪಿ ಪಕ್ಷವು 48 ಸ್ಥಾನಗಳನ್ನು ಗೆದ್ದು ಬಹುಮತ ಪಡೆದಿದೆ. ಹೀಗೆ ಫಲಿತಾಂಶ ಹೊರಬೀಳುವ ಮುನ್ನವೇ ಹೊಸಪೇಟೆ ನಗರದ ಬಿಜೆಪಿ ಮಂಡಲದಿಂದ ಡಾ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಸಿಹಿಯನ್ನ ವಿನಿಯೋಗಿಸಿಕೊಂಡು ಸಂಭ್ರಮಾಚರಣೆ ಮಾಡಿದರು. ನಮ್ಮ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಇವತ್ತು ಬಿಜೆಪಿ ವಿಜೃಂಭಣೆಯಿಂದ ವಿಜಯೋತ್ಸವವನ್ನು ಆಚರಿಸುತ್ತದೆ. ಯಾಕಂದರೆ ಸುಮಾರು 27 ವರ್ಷಗಳಿಂದ ಅಲ್ಲಿ ಬಿಜೆಪಿ ಸರ್ಕಾರ ಇರಲಿಲ್ಲ. ಆದರೆ ಇವತ್ತು ಪುನಃ ಬಿಜೆಪಿ ಸರ್ಕಾರ ಬಂದಿದೆ. ಇವತ್ತು ಕೇಜ್ರಿವಾಲ್ ಅವರ ಒಂದು ಏನು ಸುಳ್ಳು ಹೇಳಿಕೆಗಳಿಗೆ ಇವತ್ತು ಜನ ಬೇಸತ್ತು ಇವತ್ತು ಬಿಜೆಪಿಗೆ ಪುನಃ ಅಧಿಕಾರ ತಂದಿದ್ದಾರೆ. ಸುಮಾರು 68ರಿಂದ 95 ತನಕ ಅಲ್ಲಿ ಜನಸಂಘ ಮತ್ತು ಬಿಜೆಪಿ ಸರ್ಕಾರಗಳೇ ಇತ್ತು. ಆದಮೇಲೆ ಕಾಂಗ್ರೆಸ್ ಆಮೇಲೆ ಆ್ಯಪ್ನವರು ಏನೋ ಅವಾಗ ಒಂದು ಹೋರಾಟ ಮಾಡಿ ಅವರು ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಇವರು ಅಧಿಕಾರಕ್ಕೆ ಬಂದರು. ಆದರೆ ಅವರು ಏನು ಅಣ್ಣಾ ಹಜಾರೆ ಅವರಿಗೆ ಮಾತು ಕೊಟ್ಟಿದ್ದರು ಅದನ್ನು ಉಳಿಸ್ಕೊಳ್ಳಿಲ್ಲ. ಕರಪ್ಷನ್ನಲ್ಲೇ ಇದಾದರೂ ಅಂದರೆ ಸಾವಿರಾರು ನೂರಾರು ಕೋಟಿ ಖರ್ಚು ಮಾಡಿ ಒಂದು ಮಾಲ್ ಕಟ್ಟಿಸಂಥ ವ್ಯಕ್ತಿ ಮತ್ತು ಏನು ಈ ಎಕ್ಸೈಸ್ ಹಗರಣದಲ್ಲಿ ಬಹಳ ಹಣ ನುಂಗಿದ್ದಾರೆಂಬ ಅನೇಕ ಇದೇ ಥರ ಕರಪ್ಷನ್ ಚಾರ್ಜಸ್ ಇರೋದ್ರಿಂದ ಇವತ್ತು ಕೇಜ್ರಿವಾಲ್ ಅವರು ಸೋಲ್ಬೇಕಾಯಿತು. ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಬಿಜೆಪಿ ಸರ್ಕಾರ 45ರಿಂದ 50 ಸೀಟ್ವರೆಗೂ ಗೆಲ್ಲಬಹುದು ಅನ್ನೋ ಒಂದು ಭರವಸೆ ನಮಗಿದೆ. ಇವತ್ತು ದೆಹಲಿಯನ್ನು ನಮ್ಮ ಕೈವಶ ಪಡ್ಕೊಂಡಿದ್ದು ನಿಜವಾಗಲೂ ಒಂದು ನಮಗೆ ಹೆಮ್ಮೆಯ ಸಂಗತಿ. ಯಾಕಂದರೆ ರಾಷ್ಟ್ರದ ರಾಜಧಾನಿಯಲ್ಲಿ ನಮ್ಮ ಬಿಜೆಪಿ ಸರ್ಕಾರನೇ ಇರಬೇಕು. ಆ ದೃಷ್ಟಿಯಿಂದ ಇವತ್ತು ಬಿಜೆಪಿ ವೋಟ್ ಹಾಕಿದಂಥ ಎಲ್ಲ ದೆಹಲಿ ಮತದಾರರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇದೇ ಥರ ನಮ್ಮ ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರ ಇದೇ ಥರ ಕಾಂಗ್ರೆಸ್ ಸರ್ಕಾರ ಯಾವ ಥರ ಆಪ್ನವ್ರು ಮಾಡಿದ್ರು ಅದೇ ಥರ ಕಾಂಗ್ರೆಸ್ ಸರ್ಕಾರದವರು ಕೂಡ ಧೂಳಿಪಟ ಹಾಕ್ತಾರೆ. ಇವತ್ತು ನೆಕ್ಸ್ಟ್ ಬಿಜೆಪಿ ಸರ್ಕಾರನೇ ಬರ್ತದೆ ಅನ್ನೋ ಒಂದು ಭಾವನೆ ಇವತ್ತು ಜನರಲ್ಲಿ ಹೋಗ್ತಾ ಇದೆ. ಯಾಕಂದರೆ ಇವರ ಒಂದು 2 ವರ್ಷದಿಂದ ಒಂದು ಡೆವಲಪ್ಮೆಂಟ್ ವರ್ಕ್ ಇಲ್ಲ, ಯಾವ ಒಂದು ದೊಡ್ಡ ಪ್ರಾಜೆಕ್ಟ್ ಕೂಡ ಇವತ್ತು ರಾಜ್ಯದಲ್ಲಿ ನಡೀತಾ ಇಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ನಮಗೆ ಬಿಜೆಪಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗ್ತಾಯಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಕ್ಕಟ್ಟಿನಿಂದ ಕೆಲಸ ಮಾಡಿ ನಮ್ಮ ರಾಜ್ಯದಲ್ಲಿ ಕೂಡ ನಾವು ಬಿಜೆಪಿ ಸರ್ಕಾರ ತರಿಸೋಣ ಅಂತ ಹೇಳ್ತಾ ನೆಚ್ಚಿನ ನಾಯಕರಾದ ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ದಿಲ್ಲಿಯ ಚುನಾವಣೆ ನಡೆದಿತ್ತು. ದಿಲ್ಲಿಯಲ್ಲಿ 27 ವರ್ಷ ನಾವು ಈ ಒಂದು ಸರ್ಕಾರವನ್ನು ಕಳ್ಕೊಂಡಿದ್ವಿ. ಇವತ್ತು 15 ವರ್ಷ ಕಾಂಗ್ರೆಸ್ ಸರ್ಕಾರ ಆಯಿತು, 12 ವರ್ಷ ಆಮ್ ಆದ್ಮಿ ಪಾರ್ಟಿ ಆಳೈತೆ. ಅದರ ಹಿಂದೆ ನಾವೇ ಇದ್ವಿ, BJP ಸರ್ಕಾರ ಇತ್ತು. ಇವತ್ತು ದೇಶದಲ್ಲಿ BJP ಸರ್ಕಾರ ಏನು ಅಭಿವೃದ್ಧಿ ಮಾಡಿದೆ, ನರೇಂದ್ರ ಮೋದಿಜಿಯವರ ಕನಸನ್ನು ಇವತ್ತು ಇಡೀ ದೇಶ ಕೊಂಡಾಡ್ತಕ್ಕಂಥ, ಇಡೀ ವಿಶ್ವದಲ್ಲೇ ಇವತ್ತು ಭಾರತವನ್ನು ಒಂದು ದೊಡ್ಡ ಮಟ್ಟಕ್ಕೆ ತಾಂದೋದಂಥ ಒಬ್ಬ ಪ್ರಧಾನಮಂತ್ರಿ ಇವತ್ತು ನರೇಂದ್ರ ಮೋದಿಜಿಯವರು. ಇವತ್ತು ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಧೂಳಿಪಟ ಆಗಿದೆ. ಇವತ್ತು ದಿಲ್ಲಿಯಲ್ಲಿ ಒಂದು ಶಾಸಕರು ಕೂಡ ಗೆದ್ದಿಲ್ಲ, ಇವತ್ತು 0. ಇವತ್ತು ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲಿ ಇಲ್ಲ. ಒಂದು ರಾಜ್ಯ ತಪ್ಪಿದ್ರೆ 2 ರಾಜ್ಯ ಬಿಟ್ಟರೆ ಇನ್ನು ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ. ಅಂಥ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೋ ಒಂದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಕೊಂಡು ಇವತ್ತು ಇಲ್ಲಿ ಅಧಿಕಾರಕ್ಕೆ ಬಂದಿದೆ. ಇಲ್ಲಿ ಕೂಡ ಯಾವುದೇ ಅಭಿವೃದ್ಧಿ 2 ವರ್ಷ ಆದರೂ ಕೂಡ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಕುರ್ಚಿಗಾಗಿ ಕಿತ್ತಾಟವನ್ನು ನಡೆಸ್ತಾ ಇದ್ದಾರೆ. ನನಗೆ ಮುಖ್ಯಮಂತ್ರಿ ಬೇಕು, ನಿನಗೆ ಮುಖ್ಯಮಂತ್ರಿ ಬೇಕು,
ನನಗೆ ಮಂತ್ರಿ ಆಗಬೇಕು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇವತ್ತು ಮೈಕ್ರೋ ಫೈನಾನ್ಸ್ನಲ್ಲಿ ಸಾವಿರಾರು ಜನ ಸಾಲ ತಗೊಂಡಂಥ ವ್ಯಕ್ತಿಗಳು ಸಾಯ್ತಾ ಇದ್ದಾರೆ. ಆದರೂ ಕೂಡ ಅದರ ಲೆಕ್ಕಕ್ಕಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ದೆಹಲಿ ಚುನಾವಣೆಯಲ್ಲಿ ಅವರು ನಮ್ಮ ಮೋದಿಜಿಯವರ ನೇತೃತ್ವದಲ್ಲಿ ಸುಮಾರು 47-50 ತನಕ ನಾವು ಮುಂಚೂಣಿಯಲ್ಲಿ ಅದೀವಿ. ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತೈತೆ. ಅದಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಕೂಡ ಮುಂದೆ ಯಾವತ್ತೇ ಎಲೆಕ್ಷನ್ ಬರಲಿ ನಮ್ಮ ಸರ್ಕಾರ ಮತ್ತೆ 150 ಸೀಟು ಕರ್ನಾಟಕದಲ್ಲಿ ಬಂದೇ ಬರ್ತೈತೆ ಅಂತ ಆ ವಿಶ್ವಾಸ ನಮ್ಮಲ್ಲಿದೆ. ಅದಕ್ಕಾಗಿ ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಯಾವುದೇ ಘೋಷಣೆ ಹಿಡ್ಕೊಂಡು ಅಧಿಕಾರಕ್ಕೆ ಬಂದರು. ಇವತ್ತು ಅಣ್ಣಾಚಾರ್ಯರು ಹೇಳ್ತಾ ಇದ್ರು, ಇವತ್ತು ಇವರು ಭ್ರಷ್ಟವಾಗಿ ಅಧಿಕಾರ ನಡೆಸಿದ್ದಾರೆ. ಲಿಕ್ಕರ್ ಬಿಸ್ನೆಸ್ನಲ್ಲಿ ಕೂಡ ಭಾಳ ಭ್ರಷ್ಟಾಚಾರ ಮಾಡ್ಯಾರ. ಅದರಲ್ಲಿ ಜೈಲಿಗೆ ಹೋಗಿ ಬಂದಂಥ ಒಬ್ಬ ಮುಖ್ಯಮಂತ್ರಿ ಇವತ್ತು ಕೇಜ್ರಿವಾಲ್. ಆದರೆ ದೆಹಲಿಯಲ್ಲಿ ಆ ಒಂದು ಜೈಲಲ್ಲಿದ್ದು ಅಧಿಕಾರ ನಡೆಸ್ತೀನಿ ಅಂತಂದು ಅಧಿಕಾರ ನಡೆಸಿದ. ಎಲ್ಲ ಜನ ತೂ ಅಂತ ಉಗಿದಾಗ ರಾಜೀನಾಮೆ ಕೊಟ್ಟು ಒಬ್ಬ ಹೆಣ್ಮಗಳನ್ನ ಮುಖ್ಯಮಂತ್ರಿ ಮಾಡ್ದ. ಇವತ್ತು ಇಂಥ ಭ್ರಷ್ಟ ಸರ್ಕಾರ ಆಮ್ ಆದ್ಮಿ ಪಾರ್ಟಿ ಇಡೀ ದೇಶದಲ್ಲೇ ಜನ ನೋಡಿದರು ಅವ್ರನ್ನ. ಅದಕ್ಕಾಗಿ ಅಂಥ ಭ್ರಷ್ಟ ಸರ್ಕಾರವನ್ನು ಕಿತ್ತು ಒಗೆದು ನಮ್ಮ ಮೋದಿಜಿಯವರ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕಂತ ಅಲ್ಲಿ ಜನ ಪಣ ತೊಟ್ಟು ಇವತ್ತು 50 ಸೀಟ್ ಹತ್ತತ್ರ ನಾವು ಇವತ್ತು BJP ಸರ್ಕಾರ ರಚನೆ ಆಗ್ತಕ್ಕಂಥ ಕೆಲಸವನ್ನು ಆಗ್ತಾಯಿದೆ. ಅದಕ್ಕಾಗಿ ಇವತ್ತು ನರೇಂದ್ರ ಮೋದಿಜಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾರವರು ಇವತ್ತು ಅವರ ನೇತೃತ್ವದಲ್ಲಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಅಲ್ಲಿ ಕೂಡ ನಾವು ಗದ್ದಿಗೆಯನ್ನು ಹಿಡಿತಾ ಇದ್ದೀವಿ. ಮುಂದೆ ಕೂಡ ಇಡೀ ದೇಶದಲ್ಲಿ BJP ನಂಬರ್ 1 ಸರ್ಕಾರ ಇದೆ. ಎಲ್ಲ ರಾಜ್ಯದಲ್ಲಿ ಕೂಡ BJP ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗಾಗಲೇ ನಾವು 20 ರಾಜ್ಯದಲ್ಲಿ ಇವತ್ತು 22 ರಾಜ್ಯದಲ್ಲಿ ಇವತ್ತು BJP ಸರ್ಕಾರ ಐತೆ. ಮಹಾರಾಷ್ಟ್ರದಲ್ಲಿ ಕೂಡ ನಾವು ಸುಮಾರು ವಿರೋಧ ಪಕ್ಷ ಇಲ್ಲದಂತೆ ನಮ್ಮ ಪಕ್ಷ ಗೆದ್ದಿದೆ. ಹರಿಯಾಣದಲ್ಲಿ ಕೂಡ ಗೆದ್ದಿದೆ, ಈ ದೆಹಲಿಯಲ್ಲಿ ಗೆದ್ದಿದೆ, ಮುಂದೆ ಕರ್ನಾಟಕದಲ್ಲಿ ಕೂಡ ಗೆದ್ದಿದ್ದೀವಿ. ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನಾವು ಈ ಒಂದು ಸಂಭ್ರಮಣ ಯಾತ್ರೆಯನ್ನು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಪಕ್ಷ ಹಾಗೂ ನಮ್ಮ ಮಂಡಲದ ಅಧ್ಯಕ್ಷರಾದ ಶಂಕರ್ ಮೇಟಿ ಅವರ ನೇತೃತ್ವದಲ್ಲಿ ನಮ್ಮ ಹಿರಿಯರಾದ ಅಶೋಕ್ ಜೀರೇರವರು ಮತ್ತು ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾದ ಕೊಟ್ರೇಶ್ವರವರು ಏನು ಚುನಾವಣೆ ನಡೀತು. ಇದನ್ನೆಲ್ಲ ಗಮನಿಸಿದರೆ ನಮಗೆ ಗೊತ್ತಾಗುತ್ತೆ. ಮೊನ್ನೇನು ಬಜೆಟ್ ನಡೀತಲ್ಲ, ಈ ಬಜೆಟ್ ಇದಕ್ಕೆ ಭಾಳ ಪೂರಕವಾಗಿರ್ತಕ್ಕಂಥ ಬಜೆಟ್ ಅಂತೇಳಿ ನಾವೆಲ್ಲ ಆಶಾದಾಯಕ ವ್ಯಕ್ತಪಡಿಸಬೇಕು. ಅದ್ರ ಜೊತೆಗೆ ಈ ದೇಶದ ಅಸ್ಮಿತೆಯಾಗಿರ್ತಕ್ಕಂಥ ಮಹಾ ಕುಂಭಮೇಳ ಪ್ರಯಾಗರಾಜಲ್ಲಿ ನಡೀತಕ್ಕಂಥದ್ದು. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ, ಕೋಟ್ಯಾನುಕೋಟಿ ಜನರು ಕೂಡ ನಮ್ಮ ದೇಶದ ಒಂದು ತಳಹದಿ ಆಗಿರ್ತಕ್ಕಂಥ ಸನಾತನ ಧರ್ಮವನ್ನು ಹೇಗೆ ಆಚರಣೆ ಮಾಡಬೇಕು, ಅದನ್ನು ಹೇಗೆ ಇದು ಮಾಡಬೇಕು ಅನ್ನೋದನ್ನು ಇದನ್ನು ತಿಳ್ಕೊಳ್ತಿದ್ದೀವಿ. ಏನು ಈ ಕುಂಭಮೇಳದಿಂದನೇ ನಮ್ಮೆಲ್ರಿಗೂ ಒಂದು ಪಾಸಿಟಿವ್ ಎನರ್ಜಿ ಬಂದಿರತಕ್ಕಂಥದ್ದು. ದೇಶ ಇಲ್ಲಿಂದ BJP ಹತ್ತ ಮತ್ತೊಂದು ಸರಿ ಮುಖ ಮಾಡ್ತಾ ಇದೆ. ಸೊ ಇದಕ್ಕೆ ಎಲ್ಲೂ ಕೂಡ ನೆಗೆಟಿವ್ ಥಾಟ್ಸ್ಗಳು ಯಾವುದೋ ಬರದಂಗೆ ಈ ದೇಶ ಇನ್ನನ್ನು ಸುರಕ್ಷಿತವಾಗಿ ಮತ್ತೊಂದು ಬಾರಿ ಮೋದಿ ಕೈಯಲ್ಲಿ ಈ ದೇಶ ಸಂರಕ್ಷಿತವಾಗಿ ನಡೀತೈತೆ ಅಂತೇಳಿ ನಾವೆಲ್ಲರೂ ಭಾವಿಸಿದ್ದೀವಿ. ಅದೇ ಕಾರಣಕ್ಕಾಗಿ ಇದು ದೆಹಲಿಯ ಒಂದು ರಿಸಲ್ಟ್ ನಾವು ಕಣ್ಣಾರೆ ಕಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರದಲ್ಲಿ ಯಾವುದೇ ರಾಜಕೀಯ ಚುನಾವಣೆಗಳು ನಡೆದರೂ ಕೂಡ BJPಗೆ ಭಾಳ ಸ್ಪಷ್ಟ ಬಹುಮತ ಬರ್ತದನ್ನ ಮುನ್ಸೂಚನೆಯನ್ನು ಈ ರಿಸಲ್ಟ್ ದಿಕ್ಸೂಚಿ ಅಂತ ನಾವು ಕಾಣಬಹುದು. ಹಾಗಾಗಿ ನಾವೆಲ್ಲರೂ ಕೂಡ ಭಾಳ ಸಂಭ್ರಮದಿಂದ ಆಶಾದಾಯಕವಾಗಿ ನಾವು ಪಕ್ಷ ಸಂಘಟನೆಯಲ್ಲಿ ತೊಡಕೊಳ್ತಿದ್ದೇವೆ. ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು BJP ಸೀಟ್ಗಳು ಬರೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ತಾ, ನಮಗೆ ಡೆಲ್ಲಿಯಲ್ಲಿ ಇಷ್ಟೊಂದು ಬಹುಮತವಾಗಿ ಕೊಟ್ಟಿರ್ತಕ್ಕಂಥ ಎಲ್ಲ ಮತದಾರರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತು ನಮ್ಮ BJP ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಭಾರತ್ ಮಾತಾ ಕೀ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ SSK ಸಮಾಜದ ಸಹಭಾಗಿತ್ವದಲ್ಲಿ ನಗರದ ಜಗದಾಂಬ ಕಲ್ಯಾಣ ಮಂಟಪದಲ್ಲಿ ಅಖಂಡ ಜಿಲ್ಲಾ ಮಟ್ಟದ ಸಭೆಯನ್ನ ಕೈಗೊಳ್ಳಲಾಗಿತ್ತು. SSK ಸಮಾಜದ ಮಕ್ಕಳ ಶೈಕ್ಷಣಿಕ ದೃಷ್ಟಿಯಿಂದಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪನೆ ಸೇರಿದಂತೆ ST ಪಟ್ಟಿಗೆ ಸೇರ್ಪಡೆಗೊಳಿಸುವಂತೆ ಈ ವೇಳೆ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ.
ನಮ್ಮ ಸಮಾಜದ ಒಂದು ಹೆಮ್ಮೆಯ ದಿನ. ಯಾಕಂದರೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಏನಾರ ಒಂದು ಸಾಧನೆ ಮಾಡಬೇಕು ಅಥವಾ ಏನಾರ ಪಡಿಬೇಕಂದ್ರೆ ಎಲ್ಲರೂ ಹೋರಾಟ ಮಾಡಲೇಬೇಕು. ಹೋರಾಟ ಇಲ್ಲದೆ ಯಾವುದೇ ಇವತ್ತಿನವರೆಗೂ ಇತಿಹಾಸದಲ್ಲಿ ಯಾವುದೂ ಸಿಕ್ಕಿಲ್ಲ. ಸೊ ಇಲ್ಲಿ ನಾವು 2Aದಾಗ ನೋಡಿದಾಗ ಈಗ ಸದ್ಯ 102 ಪಂಗಡಗಳು ಜಾತಿಗಳು 2Aದಾಗಿದ್ದಾವೆ. ಅಂದರೆ ನಮಗೆ ರಿಸರ್ವೇಷನ್ ಇರ್ತಕ್ಕಂಥದ್ದು 15%. ಟೋಟಲ್ ಪಾಪ್ಯುಲೇಷನ್ ಅಥವಾ ಟೋಟಲ್ ಏನು ರಿಸರ್ವೇಷನ್ ಬರುತ್ತೆ 2Aಗೆ 15% ಇದೆ. ಅದರಲ್ಲಿ 102 ಜಾತಿಗಳು ಸೇರಿ ಎಲ್ಲರಿಗೂ ಆ ಒಂದು 15%ನಲ್ಲೇ ನಮಗೆ ರಿಸರ್ವೇಷನ್ ಸಿಗುತ್ತೆ. ಏನು ರಿಸರ್ವೇಷನ್ ಅಂದರೆ ಒಂದು ಎಜುಕೇಷನಿಗೆ ಸಿಗ್ತಕ್ಕಂಥ ಪ್ರಾಮುಖ್ಯತೆ. ಎರಡನೇದು ಮೇಜರ್ಲಿ ಏನಂದರೆ ಜಾಬ್. ನಾವು ಯಾವುದೋ ಒಂದು ಉದ್ಯೋಗಕ್ಕೆ ಹೋದಾಗ ಅಥವಾ ನಮಗೆ ಒಂದು ಲೋನು ಅಥವಾ ನಾವು ಒಂದು ಯಾವುದಾದ್ರು ಒಂದು ವ್ಯವಹಾರಕ್ಕೆ ಹೋದಾಗ ನಮಗೆ ಕೆಲವು ರಿಸರ್ವೇಷನ್ನಲ್ಲಿ ನಮಗೆ ಸೌಲಭ್ಯಗಳು ಸಿಗ್ತವೆ, ರಿಯಾಯಿತಿ ಸಿಗ್ತವೆ. ಆ ರಿಯಾಯಿತಿ ಪಡೆದುಕೊಂಡು ನಾವು ಯಾವುದಾದ್ರು ಒಂದು ನಾವು ಉನ್ನತ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಬಟ್ ಆ ರಿಯಾಯಿತಿ ಏನಾಗುತ್ತೆ, ಇರೋ 15%ನಲ್ಲಿ 102 ಕ್ಯಾಶ್ಗಳಿಗೆ ಡಿವೈಡ್ ಮಾಡ್ತಾರೆ. ಹಾಗಾಗಿ ನಮಗೆ ಸಿಗೋದು 1% ಇಲ್ಲ. ನಾವು 102 ಇದ್ದೀವಿ. 102 ಜಾತಿಯಲ್ಲಿ ನಮಗೆ ಸಿಗ್ತಕ್ಕಂಥ ಪರ್ಸೆಂಟ್ ಭಾಳ ಕಡಿಮೆ. ಇನ್ನು ಕೆಳಗಿನ ನನಗೆ ಆಫೀಸರ್ ಆದಾಗ ನಾನು ಹೆಂಗೆ ಕೆಲಸ ಮಾಡೋಕ್ಕೆ ಸಾಧ್ಯ? ಇದು ಅಲ್ಲಿನ ಒಂದು ಪರಿಸ್ಥಿತಿ. ಅದಕ್ಕೆ ರಿಸರ್ವೇಷನ್ ಬೇಕು. ಹಾಗಂತೇಳಿ ಬರೀ ರಿಸರ್ವೇಷನ್ನ ನಾವು ಮಾಡೋಂಗಿಲ್ಲ. ನಮ್ಮ ಒಂದು ಬುದ್ಧಿಮತ್ತೆ, ನಮ್ಮ ಒಂದು ಶಿಕ್ಷಣದ ಒಲವು ನಾವು ಮಾಡಲೇಬೇಕಾಗಿದೆ. ಇವತ್ತು ಭಾಳಷ್ಟು ಮಂದಿ ನಾವೇನು ಮಾಡ್ತೀವಿ ಅಂದರೆ SSLC PUC ನಮ್ಮ ಮಕ್ಕಳು ಬಿಡಿಸಿ ವ್ಯವಹಾರ ಬಿಡಿಸ್ಬಿಡ್ತೀವಿ. ನನಗೆ ಗೊತ್ತಿದ್ದಂಗೆ ನಮ್ಮ ಒಂದು ಸಮಾಜದಲ್ಲಿ ಭಾಳ 1% ಎಂಪ್ಲಾಯೀಸ್ ಇಲ್ಲ, ಗೌರ್ಮೆಂಟ್ ಎಂಪ್ಲಾಯೀಸ್ ಇಲ್ಲ. ಬಟ್ ಬೇರೆ ನೋಡ್ರಿ, ಇದರಲ್ಲಿ ಬೆಸ್ಟ್ ಉದಾಹರಣೆ ಅಂದರೆ SC ರಿಸರ್ವೇಷನ್ನಲ್ಲಿ ಲಮಾಣೀಸ್ ಬರ್ತಾರೆ. ಅವರು ನಮ್ಮ ಅಣ್ಣ ತಮ್ಮಂದ್ರೆ, ಅವರು ಒಂದು ಕ್ಷತ್ರಿಯ ಪಂಗಡನೆ. ಬಟ್ ಹೈಯೆಸ್ಟ್ ರಿಸರ್ವೇಷನ್ನ ಯೂಸ್ ಮಾಡಿಕೊಂಡು ಇವತ್ತು ಹೈಯೆಸ್ಟು ನಾನು ಹೇಳ್ತನಲ್ಲ, ಮ್ಯಾಕ್ಸಿಮಮ್ ಗೌರ್ಮೆಂಟ್ ನೌಕರಿ ಪಡೆದವರು ಲಮಾಣೀಸ್, ಬಂಜಿಗಳ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಹಳ್ಳಿಗಳ ತಾಂಡಗಳಿದ್ದಾವೆ. ಹೆಂಗಿದೆ ಅಂದರೆ, ಸೊ ಯಾವ್ದಾರ ಒಂದು ಕಲ್ಲು ತೊಗೊಂಡು ಯಾವ್ದಾರ ಮನೆ ಹೊಡೆದ್ರೆ ಅಲ್ಲಿ ತಾಂಡದಾಗ ಹೋಗಿದ್ರೆ ಯಾರೋ ಗೌರ್ಮೆಂಟ್ ಎಂಪ್ಲಾಯ್ ಮನೆ ಮೇಲೆ ಬೀಳುತ್ತೆ ಅನ್ನೋ ಒಂದಷ್ಟು ಅವ್ರು ಯೂಸ್ ಮಾಡ್ತಿದ್ದಾರೆ. ಅದರ ಅರ್ಥ ಆ ತಾಂಡದಾಗಿರ್ತಕ್ಕಂಥ ಎಲ್ಲ ಮನೆಗಳಲ್ಲಿ ಒಬ್ಬೊಬ್ಬರು ಆಫೀಸರು IAS ಆಫೀಸರ್ಸ್ ಭಾಳ ಇದ್ದಾರೆ. ಗೊತ್ತಾ, ಇಲ್ಲಿ ನಮ್ಮ ಕೂಡ್ಲಿ ಹತ್ರ ಒಂದು ಚಿಕ್ಕಜೋಳಿ ತಾಂಡ ಅಂತಿದೆ, 3 IAS ಆಫೀಸರ್ಸ್ ಅದಾರೆ. ಯಾಕೆ? ಅವರು ಎಜುಕೇಷನ್ಗೆ ಪ್ರಿಫರೆನ್ಸ್ ಕೊಟ್ಟರು. ನಾವೇನು ಮಾಡ್ತಾ ಇದ್ದೀವಿ? ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದ್ವಿ? ನಾವು ಎಜುಕೇಷನ್ಗಿಲ್ಲ. ಏನು ಮಾಡ್ತೀವಿ? SLC PUC ಆದ್ಕೊಳ್ಳಿ ಯಾವುದೋ ಒಂದು ಬಿಸ್ನೆಸ್ ಏನೋ ಒಂದು ಮಾಡ್ತಾನೆ, ಬಂದ್ಬಿಡಪ್ಪ ಈ ಕಡೆಗೆ ಅಂತೀವಿ. ದಯವಿಟ್ಟು ಅಲ್ಲ, ನಾನು ಬಿಸ್ನೆಸ್ ಮಾಡೋದು ತಪ್ಪಂತ ಹೇಳ್ತಿಲ್ಲ. ಬಟ್ ಅದರಲ್ಲಿ ಕೂಡ ನಮಗೆ ಯಾರಿಗೂ ಇಂಟ್ರೆಸ್ಟ್ ಇದ್ದವರಿಗೆ, ಯಾರಿಗೋ ಮುಂದೆ ಬರೋರಿಗೆ ಅಥವಾ ಅನುಕೂಲ ಇದ್ದವರಿಗೆ ಅವ್ರಿಗೊಂದು ಎಜುಕೇಷನ್ ಕೊಡ್ರಿ, ಒಳ್ಳೇದಾಗಲಿ. ಇನ್ನೊಂದು ಏನು ಗೊತ್ತಾ, ಬರೀ ಆಫೀಸರ್ಸ್ ಆದರೆ ನಮ್ದೊಂದೇ ಉದ್ಧಾರ ಆಗಲ್ಲ, ಆ ಮನೆಯೊಂದೇ ಅಲ್ಲ. ಅದು ಆಫೀಸರ್ಸ್ ಹೋದನ್ನು ಬೇರೆ ಎಲ್ಲ ಸಮಾಜಕ್ಕೆ ಏನೋ ಅನುಕೂಲ ಮಾಡ್ಬೋದು ಅನ್ನೋದಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಅವಾಗ ಅವನು ಪ್ರಯತ್ನ ಮಾಡ್ತಾನೆ. ಅವಾಗ ಏನಾಗುತ್ತೆ, ಬೇರೆ ಕೆಳಗಿದ್ದಾರೆ, ಕೆಳಮಟ್ಟದಲ್ಲಿದ್ದವರಿಗೆ ಅದು ಅದರಿಂದ ಪ್ರತಿಫಲ ಸಿಗುತ್ತೆ, ಅನುಕೂಲ ಸಿಗುತ್ತೆ. ಹಾಗಾಗಿ ಯಾವುದೇ ಒಂದು ಇದರಲ್ಲಿ ಆಫೀಸರ್ಸ್ ಇದ್ದರೆ ಆ ಒಂದು ಸಮಾಜಕ್ಕೆ ಸ್ವಲ್ಪ ಕೊಡುಗೆ ಸಿಗುತ್ತೆ. ದಯವಿಟ್ಟು ಅದಕ್ಕೆ ಎಜುಕೇಷನ್ಗೆ ಪ್ರಿಫರೆನ್ಸ್ ಕೊಡ್ರಿ ನಮ್ಮದ್ರಲ್ಲಿ. ಆಮೇಲೆ ಈಗ ನಾವೇನು ಎಷ್ಟಿಗೆ ಅಂತ ಹೋರಾಟ ಮಾಡ್ತಾ ಇದ್ವಿ, ನಿಜವಲ್ಲಿ ಇದಕ್ಕೆ ಭಾಳ ನಾವು ಏನು ಅನ್ಕೊಂತ ಇದ್ವಿ, ನಾನು ಹೋಗಿ ಸ್ಟ್ರೈಕ್ ಕೂತ್ಕೊಂಡ್ಬಿಟ್ರೆ ಆಗಿಬಿಡುತ್ತಂತಲ್ಲ. ಅದಕ್ಕೆ ಬೇರೆ ಬೇರೆ ಮಜಲುಗಳಿದ್ದಾವೆ. ಅದು ಸಾರಿಗಳು ಗೊತ್ತು. ಏನು ಲಾಸ್ಟ್ ಟೈಮ್ ನಮ್ಮ ಚಿಂತಮಂಚನದಲ್ಲಿ ಮಾಡ್ದಾರಕರ ಒಬ್ಬ ಅಕ್ಕರು ಹೇಳಿದರು, ಇದು ಬರೀ ನಾವು ಏನು ಮಾಡ್ಬೇಕಂದ್ರೆ ಫಸ್ಟ್ ನಮ್ಮದು ಸಮಾಜದ ಗಣತಿ ಆಗಬೇಕು. ನಾವು ಎಷ್ಟು ಜನ ಇದ್ದೀವಿ, ಅದರಲ್ಲಿ ಎಷ್ಟು ಜನ ಬಡತನ ಇದ್ದೀವಿ, ಎಷ್ಟು ಜನ ಶಿಕ್ಷಣದ ವಂಚಿತರಿದ್ದೀವಿ, ಇದಿಷ್ಟು ಡಾಟಾ ನಂಬರು ಒಂದು ಟೀಮು ಒಂದು ರೆಡಿ ಮಾಡಿ ಅದನ್ನು ಗೌರ್ಮೆಂಟಿಗೆ ಪ್ರೆಸೆಂಟ್ ಮಾಡಬೇಕು. ಆಮೇಲೆ ನಾವು ಹೋರಾಟ ಮಾಡಬೇಕು. ಅದು ಬಿಟ್ಟು ನಾನು ಹೋಗಿ ಎಲ್ಲರೂ ಕೂತ್ಕೊಂಡು ಈಗ ನಾನು ವಿಧಾನಸೌಧ ಮುಂದೆ ಕೂತ್ಕೊಂಡ್ರೆ ನನಗೆ ಎಷ್ಟು ಕೊಡಲ್ಲ. ಇದಕ್ಕೆಲ್ಲ ಒಂದು ಮೂಲ ನಾವು ಬೇಕು. ಅದೊಂದು ನಾವು ಟೀಮ್ ರೆಡಿ ಮಾಡ್ಕೋಬೇಕು, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಕೋಬೇಕು, ಡಾಟಾ ಕಲೆಕ್ಟ್ ಮಾಡಬೇಕು. ಅದರಿಂದ ಒಂದು ವಿಷಯ ಮಂಡನೆ ಆಗಬೇಕು. ಅದನ್ನು ಚರ್ಚೆ ಆಗಬೇಕು. ಹೌದು, ನಿಜವಾಗ್ಲೂ ಇವರು ಹಿಂದುಳಿದಿದ್ದಾರೆ, ಇವ್ರಿಗೆ ನಾವು ಎಷ್ಟು ಕೊಡಬೇಕು ಅಂತ ಬಂದಾಗ ಮಾತ್ರ ಏನಾದ್ರು ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ, ಅಥವಾ ನನಗೆ ಅದು ಸಿಗುತ್ತೆ. ಅದು ಸಿಗೋವರೆಗೂ ನಾವು ಹೋರಾಟ ಮಾಡಬೇಕು. ಪ್ಲಸ್ ನಮ್ಮ ಒಂದು ಈ ಕಡೆಯಿಂದ 2 ಕಡೆಯಿಂದ ಎಫರ್ಟ್ ಆಗಬೇಕು. ಬರೀ ಥೀಸಿಸ್ ಹಾಕಿ ಬರೀ ಥಿಯರಿ ಹಾಕಿ ಕೂತ್ಕೊಂಡ್ರೂ ಕೆಲಸ ಆಗಲ್ಲ, ಬರೀ ಹೋರಾಟ ಮಾಡಿದ್ರೂ ಕೆಲಸ ಆಗಲ್ಲ. 2 ಸಮವಾಗಿ ನಾವು ಹೋದಾಗ ಮಾತ್ರ ನಾವೇನು ಅನ್ಕೊಂತೀವೋ ಅದನ್ನು ಪಡ್ಕೊಳಕ್ಕೆ ಸಾಧ್ಯ. ದಯವಿಟ್ಟು ಅದಕ್ಕೆ ಎಲ್ಲರೂ ಸಾಥ್ ಕೊಡೋಣ, ಎಲ್ಲರೂ ಅವ್ರಿಗೆ ಬೆಂಬಲ ನಿಂತ್ಕೊಳ್ಳೋಣ. ಇದು ನಮಗೋಸ್ಕರ ನಾವು ಮಾಡ್ತಕ್ಕಂಥದ್ದು, ನಿರಂಜನ್ ಸರ್ ಅವ್ರಿಗೆ ಅಲ್ಲ ಅಥವಾ ಬೇರೆ ಯಾರಿಗೂ ಅಲ್ಲ. ನನ್ನ ಮುಂದಿನ ಪೀಳಿಗೆಗೆ ನಾನು ಏನಾರ ಒಂದು ಸ್ವಲ್ಪ ಒಳ್ಳೇದು ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ. ಎಲ್ಲರೂ ಅದಕ್ಕೆ ನಾವು ಸಾಥ್ ಕೊಡೋಣ. ಅದೇ ಅಂದರು ಸರ್ ಅಂತಿದ್ರು ಇಲ್ಲಿ, ನಾವು ಸಾಥ್ ಕೊಡ್ತೀವಿ, ನಿಮಗೆ ನಾವು ಉಪದೇಶ ಮಾಡಲ್ಲ ಅಂತೇಳಿ. ದಯವಿಟ್ಟು ಎಲ್ಲರೂ ಮಾಡೋಣ, ಎಲ್ಲರೂ ಕೆಲಸ ಮಾಡೋಣ. ಇಷ್ಟು ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು.
ಅಭಿವೃದ್ಧಿ ನಿಗಮ ಮಂಡಳಿ ಇದು ನಮ್ಮ ಸಂವಿಧಾನದಲ್ಲಿ ಬರೆದಿಟ್ಟದ ಶೋಷಿತ ವರ್ಗವನ್ನ ಮೇಲಕ್ಕೆತ್ತುವುದಕ್ಕಾಗಿ ಹಲವಾರು ಯೋಜನೆಗಳಿದ್ದಾವೆ. ಅದರ ಯೋಜನೆಯ ಒಂದು ಭಾಗವೇ ಅಭಿವೃದ್ಧಿ ನಿಗಮ. ಅಭಿವೃದ್ಧಿ ಅದನ್ನು ಹೇಳ್ತಾ ಇದ್ದಾರೆ. ಒಂದು ಸಮುದಾಯವನ್ನ ಬೆಳೆಸಬೇಕು, ಅದಕ್ಕೆ ಮೇಲಕ್ಕೆತ್ತಬೇಕು ಅಂದರೆ ಆ ಸಮಾಜ ಅಭಿವೃದ್ಧಿ ಆಗಬೇಕು. ಆ ಸಮಾಜ ಅಭಿವೃದ್ಧಿ ಆಗಬೇಕಂದ್ರೆ ಸರ್ಕಾರದ ಒಂದು ಅಭಯ ಹಸ್ತ ಅದಕ್ಕೆ ಬೇಕು. ಹಲವಾರು ಸಮಾಜಕ್ಕೆ ಈಗಾಗಲೇ ಸರ್ಕಾರಗಳು ಅಭಿವೃದ್ಧಿ ನಿಗಮ ಮಂಡಳಿಗಳನ್ನು ಮಾಡಿಕೊಟ್ಟಿದೆ. ಈ ರಾಜ್ಯದಲ್ಲಿ ಅರ್ಧಕ್ಕಿಂತ ಹೆಚ್ಚು ಆಸ್ತಿ ಪಾಸ್ತಿಗಳನ್ನು ಹೊಂದಂಥವರು ಈ ರಾಜ್ಯದಲ್ಲಿರ್ತಕ್ಕಂತಹ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಅರ್ಧಕ್ಕರ್ಧ ಒಂದೇ ಸಮುದಾಯದಿದ್ದಾವೆ. ಈ ವಿಧಾನಸಭೆಯಲ್ಲಿ 224 MLAಗಳಿದ್ರೆ ಅರ್ಧಕ್ಕಿಂತ ಹೆಚ್ಚು ಒಂದೇ ಸಮುದಾಯದ ಜನ ಇದ್ದಾರೆ. ಅವ್ರು ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ನಾವು ಸುಮ್ಮನಿದ್ದೇವಲ್ಲ ಅದಕ್ಕೆ ನಮ್ಮನ್ನು ಬಿಟ್ಟಿದ್ದಾರೆ. ಅಭಿವೃದ್ಧಿ ಆದರೂ ಮತ್ತೊಂದು ಸ್ವಲ್ಪ ಅಭಿವೃದ್ಧಿ ಆಗಲಿ ಅಂತ ಇದ್ದಾರೆ. ನಮ್ಮ ಸಮಾಜದ ಯಾವ ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ ದಯವಿಟ್ಟು ಹೇಳಿ ನೋಡೋಣ. ಇಂಜಿನಿಯರಿಂಗ್ ಕಾಲೇಜ್ ಇದಾವ? ಕರ್ನಾಟಕದಲ್ಲಿ ಒಂದಾದ್ರೂ ಇಂಜಿನಿಯರಿಂಗ್ ಕಾಲೇಜ್ ಇದೆಯಾ? ಮೆಡಿಕಲ್ ಕಾಲೇಜ್ ಇದೆಯಾ? ಅಂದರೆ ನಾವು 224 MLA ಕ್ಷೇತ್ರಗಳು, ನಾವು ಎಷ್ಟು ಜನ MLA ಇದ್ದೇವೆ, ಎಷ್ಟು ಜನ MLC ಇದ್ದೇವೆ, 554 ಪಾರ್ಲಿಮೆಂಟ್ ಸದಸ್ಯರು, ಎಷ್ಟು ಜನ ನಾವು ಪಾರ್ಲಿಮೆಂಟ್ ಸದಸ್ಯರಿದ್ದೀವಿ. ಅಂದರೆ ನಾವು ಎಲ್ಲೋ ಒಂದು ಕಡೆ ಆಗುವುದರಲ್ಲಿ ಎಲ್ಲೋ ತಪ್ತಾ ಇದ್ದೇವೆ. ಅಭಿವೃದ್ಧಿ ನಿಗಮ ಮಂಡಳಿ ಕೇಳುವುದು ಒಂದು ಕಡೆ, ಇನ್ನೊಂದು ಕಡೆ ನಾವು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಯಾಗಿ ನಮ್ಮ ಮುಂದಿನ ಭವಿಷ್ಯ ನಿರ್ಮಾಣ ಮಾಡಿಕೊಳ್ಳಬೇಕು ಅನ್ನುವಂಥ ಗುರಿ ಇನ್ನೊಂದು ಕಡೆ. ಅದರ ಜೊತೆಗೆ ನಾವು ಏನು ಇಷ್ಟು ದಿನ ಸಂಘಟಿತರಾಗಿಲ್ಲ, ಆ ಸಂಘಟನೆ ಆಗಬೇಕು ಅನ್ನೋದು ಮುಖ್ಯ ಗುರಿ ನಮ್ದಾಗ್ಯದ. ಹೋರಾಟ ಸಮಿತಿಯಿಂದಾಗಿ ಮುಂದೆ ಅಭಿವೃದ್ಧಿ ನಿಗಮ ಮಂಡಳಿ ಯಾವಾಗ ಬರ್ತದೋ, ಪರಿಶಿಷ್ಟ ಪಂಗಡ ಯಾವಾಗ ಸಿಗ್ತದೋ ಗೊತ್ತಿಲ್ಲ. ಆದರೆ ಇವತ್ತು ನಾವು ನೀವೆಲ್ಲ ಇವತ್ತು ಸಂಘಟಿತರಾಗಿ ಇಲ್ಲಿ ಕೂಡಿದ್ದೀವಲ್ಲ, ಇದು ನಮ್ಮ ಪ್ರಥಮ ಜಯ ಅಂತ ನಾವು ಹೇಳ್ಕೋಬಹುದಲ್ಲ. ಹಾಗಾಗಿ ನಾವು ರಾಜಕಾರಣಿಗಳ ಬೆನ್ನು ಹತ್ತುವುದನ್ನು ಬಿಡೋಣ. ಚುನಾವಣೆಗಳು ಬರ್ತಾವೆ, ಚುನಾವಣೆಗಳು ಹೋಗ್ತಾವೆ. ಇವತ್ತು ಯಾರೋ ಇದ್ದಾರೆ, ನಾಳೆ ಅವ್ರು ಇರುವುದಿಲ್ಲ, ನಾಳೆ ಮತ್ತೊಬ್ಬರು ಬರ್ತಾರೆ, ಅವರಾದ್ಮೇಲೆ ಇನ್ನೊಬ್ಬರು ಬರ್ತಾರೆ. ಆದರೆ ನಮ್ಮ ಸಮಾಜಕ್ಕೆ ಏನು ಬೇಕು ಅನ್ನುವಂಥದ್ದು ಒಂದು ಪಟ್ಟಿ ಮಾಡ್ಕೋಬೇಕಾಗ್ಯದ. ಕರ್ನಾಟಕದ ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರತಿಯೊಂದು ಸಮಾಜಕ್ಕೆ ಸಮುದಾಯ ಭವನಗಳಿದಾವ. ನಮ್ಮ ಸಮಾಜಕ್ಕಾಗಿ ಎಷ್ಟು ಸಮುದಾಯ ಭವನಗಳಿದಾವ ದಯವಿಟ್ಟು ತಾವು ನೋಡಿ. ಸಹಸ್ರಾರ್ಜುನ ಹೆಸರಿನಿಂದ ಎಷ್ಟು ಸಮುದಾಯ ಭವನಗಳಿದ್ದಾವೆ ದಯವಿಟ್ಟು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಸರ್ಕಾರಕ್ಕೆ. ನಾವು ಇದುವರೆಗೆ ಕೇಳಿಲ್ಲ, ಅದಕ್ಕಾಗಿ ನಮಗೆ ಸರ್ಕಾರ ಕೊಟ್ಟಿಲ್ಲ. ಈಗ ನಾವು ಕೇಳುವುದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅವಶ್ಯಕತೆ ಇದೆ ನಮಗೀಗ. ಒಂದು ತಾಯಿ ಕೂಡ ಮಗು ಅತ್ತಾಗ ತಾಯಿ ಹಾಲು ಕೊಡ್ತಾಳೆ, ಅದೇ ರೀತಿ ಇವತ್ತು ನಾವು ಸರ್ಕಾರಕ್ಕೆ, ತಾಯಿ ಅನ್ನುವಂಥ ಸರ್ಕಾರಕ್ಕೆ ಮಕ್ಕಳಾಗಿರತಕ್ಕಂಥ ನಾವು ಇವತ್ತು ಅತ್ತು ಕರೆದು ಹೋರಾಟದ ಮೂಲಕ ನಮ್ಮ ಕೂಗನ್ನ ಸರ್ಕಾರಕ್ಕೆ, ಈ ತಾಯಿಗೆ ಮುಟ್ಟಿಸ್ಲಿಕ್ಕೆ ನಾವು ಸಜ್ಜಾಗಬೇಕಾಗ್ಯದ. ನೀವೆಲ್ಲ ರೆಡಿ ಇದ್ದೀರಾ? ನಿಜವಾಗಿಯೂ ರೆಡಿ ಇದ್ದೀರಾ? ನೀವೆಲ್ಲರೂ ಪ್ರಯತ್ನ ಮಾಡಿದ್ರೆ ಆಗ್ತದೆ. ನಾವೊಬ್ಬನೇ ಪ್ರಯತ್ನ ಮಾಡೋದ್ರಿಂದ ಅಥವಾ ನಾವು ಇಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡಿದ್ದೀವಲ್ಲ, ನಮ್ಮ ಪ್ರಯತ್ನದಿಂದ ಏನೂ ಆಗುವುದಿಲ್ಲ. ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಯಾರಿಗಾಗಿ ನಾವು ಮಾಡ್ತಾ ಇದ್ದೇವೆ? ನಮ್ಮ ಸಮಾಜದ ಅತಿ ಕಡು ಬಡವರಿಗೆ, ಅವರ ಮಕ್ಕಳಿಗೆ ಈ ಸೌಲಭ್ಯ ಸಿಗಬೇಕಾಗ್ಯದ. ಇವತ್ತು ನಾವು ಶೈಕ್ಷಣಿಕವಾಗಿ ಹಿಂದುಳಿದಿದ್ದೇವೆ, ಆರ್ಥಿಕವಾಗಿ ಹಿಂದುಳಿದಿದ್ದೇವೆ, ಸಾಮಾಜಿಕವಾಗಿ ಹಿಂದುಳಿದಿದ್ದೇವೆ, ರಾಜಕೀಯವಾಗಿ ನಾವು ಶೂನ್ಯರಾಗಿದ್ದೇವೆ. ಹಾಗಾಗಿ ನಾವು ಈ 4 ಕಂಬಗಳು ಒಂದು ಆಸರೆ ಆಗ್ಬೇಕಂದ್ರೆ 4 ಕಂಬಗಳಲ್ಲೂ ನಾವು ವೀಕ್ ಇದ್ದೇವೆ. ಇನ್ನು ನಾವು ಬಿಲ್ಡಿಂಗ್ ಕಟ್ಟುವುದು ಹೇಗೆ? ಅದಕ್ಕಾಗಿ ಈ ಎಲ್ಲ ರಂಗದಲ್ಲಿ ನಾವು ಹಿಂದಕ್ಕಿರುವುದರಿಂದ ನಮಗೆ ಅಭಿವೃದ್ಧಿ ನಿಗಮ ಮಂಡಳಿ ಮೊದಲನೇದಾಗಿ ಬೇಕು. ಅಭಿವೃದ್ಧಿ ನಿಗಮದಿಂದ ನಮಗೇನು ಲಾಭಗಳಿದಾವೆ? ಯಾರೋ ಒಬ್ರು ಪ್ರಶ್ನೆ ಮಾಡಿದ್ರು ಆಗಲೇ.
ಶೇರ್ ಮಾರುಕಟ್ಟೆಯ ಹೆಸರಿನಡಿ ಜನರಿಂದ ಕೋಟಿಗಟ್ಟಲೆ ಹಣ ಪಡೆದು ತಲೆಮರೆಸಿಕೊಂಡಿದ್ದ ಮುಖ್ಯ ಆರೋಪಿ ಮಮತಾಜ್ ಬೇಗಂ ಸೇರಿದಂತೆ ಇನ್ನಿಬ್ಬರನ್ನ ಬಂಧಿಸಲಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 6 ಜನ ಆರೋಪಿಗಳನ್ನ ಬಂಧಿಸಲಾಗಿ ಇನ್ನು ಕೆಲವರ ಪತ್ತೆಗಾಗಿ ಶೋಧ ಕಾರ್ಯ ನಡೆದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದ್ದಾರೆ. ದಿನಾಂಕ 28/1/2025 ಒಂದು ಹೊಸಪೇಟೆ ನಗರ ಪೊಲೀಸ್ ಠಾಣೆಯಲ್ಲಿ ಅನೀಸ್ ಎಂಬುವರು ಒಂದು ಮೋಸ ಆಗಿರುವ ಬಗ್ಗೆ ಒಂದು ಪ್ರಕರಣನ ನೀಡಿರ್ತಾರೆ. ಈ ಸಂಬಂಧ ಒಟ್ಟು 8 ಜನ ಆರೋಪಿಗಳ ಮೇಲೆ ಅವರು ಒಂದು ಪ್ರಕರಣ ದಾಖಲು ಮಾಡಿರ್ತಾರೆ. ಈಗಾಗಲೇ ನಾನು ಈ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುವಾಗ ಈಗಾಗಲೇ ಇಬ್ಬರು ಆರೋಪಿಗಳನ್ನ ಕೇರಳದಿಂದ ನಾವು ವಶಕ್ಕೆ ಪಡೆದು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಅದೇ ರೀತಿ ತನಿಖೆಯನ್ನು ಮುಂದುವರಿಸಿ ಒಂದು ವಿಶೇಷ ತಂಡನ DYSP ಹೊಸಪೇಟೆ ಮತ್ತು ಇನ್ಸ್ಪೆಕ್ಟರ್ ಟೌನ್ ನೇತೃತ್ವದಲ್ಲಿ ಮತ್ತು ರೂರಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಾವು ತಂಡನ ನೇಮಕ ಮಾಡಿದ್ವಿ. ಅವ್ರ ತಂಡ ನಿನ್ನೆ ಯಶಸ್ವಿಯಾಗಿ ಗೋವಾದಲ್ಲಿ ಮತ್ತೆ 3 ಜನ ಆರೋಪಿಗಳನ್ನ ಮಮತಾಜ್ ಬೇಗಂ ಗಂಡ ಅಯಾತ್ ಇಬ್ರಾಹಿಂ ಅಂತೇಳಿ 51 ವರ್ಷ ಇವರನ್ನ, ಅದೇ ರೀತಿ ಜಾವಿದ್ ತಂದೆ ಮೌಲಾನಾ ಸಾಬ್ ಸುಮಾರು 32 ವರ್ಷ, ಆರಿಫಾ ಬೇಗಂ ಗಂಡ ಎಂ ಜಾವಿದ್ ಸುಮಾರು 27 ವರ್ಷ, ಇಷ್ಟು ಜನನ್ನ ವಶಕ್ಕೆ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಅವ್ರನ್ನ ಕೂಡ ನಾವು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಮುಂದಿನ ತನಿಖೆಯನ್ನು ಕೈಗೊಳ್ತೇವೆ. ಇಲ್ಲ, ಆ ರೀತಿ ಇಲ್ಲಿವರೆಗೂ ಯಾವುದೂ ಪ್ರಕರಣ ಬಂದಿಲ್ಲ. ಆ ಥರ ಆಗಿದ್ರೆ ಸಹಜವಾಗಿ ಅವ್ರ ಕಡೆಯವ್ರು ಬಂದು ಪ್ರಕರಣ ನೀಡೇನಿರ್ತಾರೆ. ಸೊ ಇಲ್ಲಿವರೆಗೂ ಆ ಥರದ್ದು ಯಾವುದೋ ವರದಿ ಆಗಿಲ್ಲ. ಬಟ್ ಪರಿಶೀಲನೆ ಮಾಡ್ತೀವಿ ನಾವು. 3 ಜನ ಆಗಬೇಕು. ಈಗ ಸದ್ಯಕ್ಕೆ ನಮ್ಮ ಅನೀಸ್ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಈಗ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ. ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆನೂ ಮಾಡ್ತೀವಿ. ಬೇರೆ ಎಲ್ಲೆಲ್ಲಾಗಿದ್ದಾವೆ, ಬೇರೆ ಕಡೆ ಎಲ್ಲಾದರೂ ಪ್ರಕರಣಗಳಾಗಿದೆ, ಆ ಪ್ರಕರಣಗಳನ್ನ ತರಿಸ್ಕೊಂಡು ಅದರಲ್ಲೂ ಕೂಡ ಇದರಲ್ಲಿ ಅಳವಡಿಸ್ಕೊಂಡಂಥ ಕೆಲಸ ಮಾಡ್ತೀವಿ. ಖಂಡಿತ ಆತಂಕಕ್ಕೆ ಒಳಗಡೆ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ತನಿಖೆ ಭಾಳ ವಿಶೇಷವಾಗಿ ಇದಕ್ಕೋಸ್ಕರ 3 ತಂಡನ ರಚಿಸಿದ್ವಿ. ಈಗ ತಮಗೂ ಗೊತ್ತಿದೆ, ಈಗಾಗಲೇ ಒಟ್ಟು 8 ಜನ ಆರೋಪಿಗಳಲ್ಲಿ 5 ಜನ ಈಗಾಗಲೇ ವಶಪಡಿಸ್ಕೊಂಡು ಎಲ್ಲ ಪ್ರಮುಖ ಆರೋಪಿಗಳಿದ್ದಾರೆ. ಇವರೆಲ್ಲರನ್ನೂ ಕಸ್ಟಡಿ ಕಳಿಸ್ತಾ ಇದ್ದೀವಿ. ಈಗ ನಾವು ನಂತರ ಯಾರ್ಯಾರು ಮೋಸಕ್ಕೊಳಗಾಗಿದ್ರು ಅವ್ರ ಹತ್ರ ದಾಖಲಾತಿಗಳು ಏನಿದೆ ಅವನ್ನೆಲ್ಲ ತರಿಸ್ಕೊಂಡು ನೋಡಿ ಈಗ ಇನ್ವೆಸ್ಟಿಗೇಷನ್ ಅಳವಡಿಸ್ಕೊಂಡಂತ ಪ್ರಾರಂಭ ಮಾಡ್ತೀವಿ. ಇಲ್ಲಿವರೆಗೂ 2 ಪ್ರಕರಣ ದಾಖಲಾಗಿದ್ದಾವೆ. ಸೊ ಈಗ ಆರೋಪಿಗಳ ಬಂಧನ ಆದ ನಂತರ ಈಗ ನಾವು ಹೇಳಿಕೆಗಳನ್ನ ಪಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ. ಹೌದು, ಇದೀಗಾಗಲೇ ಈಗ ನಿಮಗೆ ಗೊತ್ತಿರೋಗೆ ಟೌನ್ ಪೊಲೀಸ್ ಸ್ಟೇಷನಲ್ಲಿ 7/2025 ಏನು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲೇ 1,20,00,000 ಆಗಿದೆ. ಸೊ ಈ ರೀತಿ ಎಷ್ಟು ಜನ ಇವರಿಂದ ಮೋಸಕ್ಕೆ ಒಳಗಾಗಿದ್ದಾರೆ ಅವ್ರು ಎಲ್ಲರನ್ನೂ ನಾವು ಈಗ ಸ್ಟೇಟ್ಮೆಂಟ್ ಪಡ್ಕೊಂಡು ಎಷ್ಟು ಕೋಟಿ ಆಗುತ್ತೆ ಅಂತೇಳಿ ವೆರಿಫೈ ಮಾಡ್ತೀವಿ. ಇದನ್ನು ಟೋಟಲಿ ನಾವು ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ 2019 ಒಂದು ಆ್ಯಕ್ಟ್ ಇದೆ, ಬಡ್ಸ್ ಆ್ಯಕ್ಟ್ ಅಂತ. ಸೊ ಅದರಲ್ಲೂ ಕೂಡ ಇದನ್ನು ಪ್ರಕರಣ ದಾಖಲು ಮಾಡಿ ಅದರಲ್ಲಿ ತನಿಖೆಯನ್ನು ಒಳಪಡಿಸ್ತಾ ಇದ್ದೀವಿ. ಇಡೀ ಪ್ರಕರಣ ಟಿಬಿ ಡ್ಯಾಂನ ಇಬ್ಬರು ನಿವಾಸಿಗಳ ನಡುವೆ ಡ್ರೈನೇಜ್ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವು ದಿನಗಳಿಂದ ಇರುಸುಮುರುಸು ನಡೆದಿತ್ತು. ದಿನಾಂಕ 6ರಂದು ಟಿಬಿ ಡ್ಯಾಂ ಬಿರಿಯಾನಿ ಅಂಗಡಿಯಲ್ಲಿ ಇವರಿಬ್ಬರು ಸೇರಿದಂತೆ ಅವರವರ ಬೆಂಬಲಿಗರ ನಡುವೆ ಸಿನಿಮೆಯ ರೂಪದಲ್ಲಿ ಬಡಿದಾಟ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು 4 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದು ಎಸ್ಪಿರವರು ತಿಳಿಸಿದ್ದಾರೆ. ಅವ್ರ ಅಕೌಂಟ್ ನಿಲ್ಸಿದ್ದಕ್ಕೆ ಇವರು 3 ಜನ ನನ್ನೊಬ್ಬನೇ ಆಗಬೇಕು.
ದಿನಾಂಕ 6/2/2025 ಸಂಜೆ 7:15 ಗಂಟೆ ಸುಮಾರಿಗೆ ಮುರುಗನ್ ಮತ್ತು ಸುಬ್ರಹ್ಮಣ್ಯ ಎನ್ನುವರು ಟಿ.ಬಿ. ಡ್ಯಾಮ್ ನಿವಾಸಿಗಳು. ಇವರು ಟಿ.ಬಿ. ಡ್ಯಾಮ್ ಪೊಲೀಸ್ ಠಾಣೆಗೆ ಒಂದು ದೂರನ್ನು ದಾಖಲಿಸ್ತಾರೆ. ಕೊಲೆಗೆ ಪ್ರಯತ್ನಪಟ್ಟರು ಎನ್ನುವ ಒಂದು ಆರೋಪದ ಅಡಿಯಲ್ಲಿ ಅವರೊಂದು ಪ್ರಕರಣ ದಾಖಲಿಸ್ತಾರೆ. ಇದನ್ನು ನಾವು ಸ್ಥಳಕ್ಕೆ ನಮ್ಮ ಸ್ಥಳೀಯ ಪೊಲೀಸರು ಮತ್ತು ಅಧಿಕಾರಿಗಳು ಭೇಟಿ ನೀಡಿದಂಥ ಸಂದರ್ಭದಲ್ಲಿ 3-4 ಶಾಪ್ಗಳು ಕಮರ್ಷಿಯಲ್ ಶಾಪ್ಸ್ ಇರುತ್ತೆ. ಅದರ ಪಕ್ಕದಲ್ಲಿ ಮತ್ತೊಂದು ಟ್ರಾವೆಲ್ಸ್ ಶಾಪ್ಸ್ ಇರುತ್ತೆ. ಅದು ರಾಮಸ್ವಾಮಿ ಅನ್ನೋದು. ಇವ್ರ ಮಧ್ಯೆ ಸುಮಾರು ವರ್ಷಗಳಿಂದ ಡ್ರೈನೇಜ್ ವಿಚಾರವಾಗಿ ಒಂದು ಡಿಸ್ಪ್ಯೂಟ್ ಇರ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಮೊನ್ನೆ ಘಟನೆಗೆ ಸಂಬಂಧಪಟ್ಟಾಗಿ ಬಿರಿಯಾನಿ ಹೋಟೆಲ್ ಏನಿತ್ತು ಅಲ್ಲಿ ಕಸ್ಟಮರ್ಸ್ ಏನು ಬರ್ತಾಯಿದ್ರು ಅವರು ಈ ಟ್ರಾವೆಲ್ಸ್ ಶಾಪ್ಸ್ ಮುಂದೆ ಪಾರ್ಕಿಂಗ್ ಮಾಡಿ ಈ ಶಾಪಿಗೆ ಕಸ್ಟಮರ್ಸ್ ಆಗಿ ಹೋಗ್ತಾಯಿದ್ರು. ಸೊ ಇದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾರೆ ಅಂತ ರಾಮಸ್ವಾಮಿ ಮತ್ತು ಅವ್ರ ಮಕ್ಕಳು ಒಂದು ತಟ್ಟಿ ಹಾಕಿದ್ದಂಥ ವಿಚಾರನ ಒಂದು ಕಾರಣನ ಮಾಡಿಕೊಂಡು ಅವ್ರ ಮೇಲೆ ಅವರ ಒಂದು ಶಾಪ್ ಮೇಲೆ ಹಲ್ಲೆ ಮಾಡ್ತಾರೆ. ರಾಮಸ್ವಾಮಿ ಮತ್ತು ಅವರ 3 ಜನ ಮಕ್ಕಳು ಅವರು 5/2/2024 ಸುಮಾರು ಬೆಳಗ್ಗೆ 11:30 ಸುಮಾರಿಗೆ ಅವ್ರ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಈ ಪ್ರಕರಣ ಘಟನೆ ನಡೀತದೆ. ಈ ಸಂಬಂಧ ಅವರು ನಂತರ ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನು ದಾಖಲು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ 4 ಜನ ಆರೋಪಿಗಳನ್ನ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋದ್ರ ಮುಖಾಂತರ 4 ಜನ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಿ ಈಗಾಗಲೇ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ಬಂಧನ ಆದಂಥವರು ರಾಮಸ್ವಾಮಿ, ಅವರ ಮಗ ಹರೀಶ್, ಮತ್ತೊಬ್ಬರು ಅರ್ಜುನ್, ಆನಂದ್. ಸೊ ಇಷ್ಟು ಜನ 4 ಜನ ಆರೋಪಿಗಳು ಬಂಧನಕ್ಕೊಳಗಾಗಿದ್ದಾರೆ. ಇಲ್ಲ, ಯಾವುದೇ ರೀತಿ ಆ ರೀತಿ ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೂ ಯಾವುದು ಕಂಡು ಬಂದಿಲ್ಲ ನಮಗೆ. 100% ಇದು ವೈಯಕ್ತಿಕವಾಗಿ ಆಗಿರುವಂಥವ್ರು ಗಲಾಟೆ. ಇದು ಕೌಂಟರ್ ಕೇಸ್ ಕೊಟ್ಟಿದ್ದಾರೆ, ಬಟ್ ತನಿಖೆ ಮಾಡ್ತಾ ಇದ್ದೀವಿ. 6 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿ ಸ್ಟೈಲ್ನ ಬಡಿದಾಟ, 4 ಜನ ಆರೋಪಿಗಳನ್ನ ಬಂಧಿಸಿದ ಪೊಲೀಸ್ ಇಲಾಖೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.